ವೆಲ್ಕಮ್ ಟು ಚಿತ್ರ ವಿಚಾರ ಚಾನಲ್. ಜನನಾಯಕನ್ ಸಿನಿಮಾ ಈಗ ಆಲ್ರೆಡಿ ರಿಲೀಸ್ ಆಗಿ ಫಸ್ಟ್ ವೀಕೆಂಡ್ನ ಮುಗಿಸಿದೆ. ಫಸ್ಟ್ ವೀಕೆಂಡ್ನಲ್ಲಿ ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೋಸ್ಟ್ ಅವೈಟೆಡ್ ಪೊಲಿಟಿಕಲ್ ಆ್ಯಕ್ಷನ್ ಮೂವಿ ಜನನಾಯಕನ್ ಬಾಕ್ಸ್ ಆಫೀಸ್ನಲ್ಲಿ ಅಕ್ಷರಶಃ ಧೂಳೆಬ್ಬಿಸ್ತಾ ಇದೆ. ಕೇವಲ 4 ದಿನದಲ್ಲಿ ಈ ಸಿನಿಮಾ ವರ್ಲ್ಡ್ ವೈಡ್ ಕಲೆಕ್ಷನ್ ಎಷ್ಟು ಮಾಡಿದೆ ಅಂದರೆ ನೀವು ಖಂಡಿತ ಬೆಚ್ಚಿ ಬೀಳ್ತೀರ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಕೋಟಿ ಲೂಟಿ ಮಾಡಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಓವರ್ ಆಲ್ ಕಲೆಕ್ಷನ್ ನೋಡೋದಾದರೆ 4 ದಿನದಲ್ಲಿ ಲಾಂಗ್ ವೀಕೆಂಡ್ ಸಿಕ್ಕಿರೋದ್ರಿಂದ 217.45 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಇದೊಂದು ದಾಖಲೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಲೀಕ್ ಆಗಿತ್ತು. ಆದರೂ ಕೂಡ ಇಷ್ಟು ಕಲೆಕ್ಷನ್ ಮಾಡಿದೆ ಅಂದರೆ ಒಂದು ಮೆಚ್ಚಲೇಬೇಕು. ಈ ಸಿನಿಮಾದ ಕ್ರೇಜ್ ಹಾಗೂ ವಿಜಯ್ ಅವರಿಗಿರೋ ಫ್ಯಾನ್ಸ್. ಇನ್ನು ಇಂಡಿಯಾದ ನೆಟ್ ಕಲೆಕ್ಷನ್ನ ತಗೊಂತು ಅಂದರೆ 124.75 ಕೋಟಿ ದಾಟಿದೆ. ಏರಿಯಾ ವೈಸ್ ಕಲೆಕ್ಷನ್ ನೋಡೋದಾದರೆ ತಮಿಳುನಾಡಿನಲ್ಲಿ 80.50 ಕೋಟಿ ಕಲೆಕ್ಷನ್ ಮಾಡಿದೆ 4 ದಿನದಲ್ಲಿ. ಕರ್ನಾಟಕದಲ್ಲಿ 17.25 ಕೋಟಿ ಕಲೆಕ್ಷನ್ ಮಾಡಿದೆ. ಕೇರಳದಲ್ಲಿ 10.35 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ತೆಲುಗು ರಾಜ್ಯಗಳಲ್ಲಿ 8.20 ಕೋಟಿ ಕಲೆಕ್ಷನ್ ಮಾಡಿದೆ. ರೆಸ್ಟ್ ಆಫ್ ಇಂಡಿಯಾದಲ್ಲಿ 13 ಕೋಟಿ ಕಲೆಕ್ಷನ್ ಮಾಡಿದೆ. ಓವರ್ಸೀಸ್ನಲ್ಲಿ 71.50 ಕೋಟಿ ಕಲೆಕ್ಷನ್ ಮಾಡಿದೆ. ಒಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ವರ್ಲ್ಡ್ ವೈಡ್ ತಗೊಂತು ಅಂದರೆ 217.48 ಕೋಟಿ ಆಗಿದೆ ಈ ಒಂದು ಫಸ್ಟ್ ವೀಕೆಂಡ್ನಲ್ಲಿ. ವಿಜಯ್ ಅವರ ಸ್ಟ್ರಾಂಗ್ ಏರಿಯಾ ಅಂದರೆ ತಮಿಳುನಾಡು. ಕೇವಲ ಭಾನುವಾರ ಒಂದೇ ದಿನ ಈ ಸಿನಿಮಾ ತಮಿಳುನಾಡಿನಲ್ಲೇ 22.50 ಕೋಟಿ ಬಾಚಿಕೊಂಡಿದೆ. ಕರ್ನಾಟಕದಲ್ಲೂ ಕೂಡ ಆಲ್ರೆಡಿ 20 ಕೋಟಿ ಹತ್ರ ರೀಚ್ ಆಗ್ತಿದೆ. ಈ ಸಿನಿಮಾ ಇವತ್ತು 20 ಕೋಟಿನೂ ಕೂಡ ದಾಟುತ್ತೆ. ಓವರಾಲ್ ನೋಡ್ತಾ ಹೋಯಿತು ಅಂದರೆ ಮಿಕ್ಸ್ ರಿವ್ಯೂಸ್ ಸಿಕ್ಕಿದ್ರೂ ಕೂಡ ದಳಪತಿ ವಿಜಯ್ ಅವರ ಸುನಾಮಿ ಅಂತೂ ನಿಂತಿಲ್ಲ. 500 ಕೋಟಿ ಕ್ಲಬ್ ಸೇರುತ್ತಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.